ನಮಸ್ಕಾರ. ಮೈನ ಮನದಾಳ ಅನ್ನೋ ಸರೋವರದಲ್ಲಿ ಇಳಿದು ಇವತ್ತು ಪಾತಾಳಗಡಿಯನ್ನು ಬಿಟ್ಟು ಹೊರಕ್ಕೆ ತರ್ತಾ ಇರತಕ್ಕಂತಹ ಒಂದು ಸುವಿಚಾರ ಸಿಂಚನ ಅಂತಂದ್ರೆ ಸಂಯುಕ್ತ ರೂಪದ ದೇವತೆಗಳು. ಅಂದ್ರೆ ನಾವು ಸಾಮಾನ್ಯವಾಗಿ ಒಂದು ನಾರಾಯಣನನ್ನ, ಶಿವನನ್ನ, ಸರಸ್ವತಿಯನ್ನ, ಗಣಪನನ್ನ, ಸುಬ್ರಹ್ಮಣ್ಯೇಶ್ವರನನ್ನ ಹೀಗೆ ಬೇರೆ ಬೇರೆ ದೇವತೆಗಳನ್ನ ಮೂರ್ತಿ ರೂಪದಲ್ಲಿ ಇಟ್ಟು ಆರಾಧನೆ ಮಾಡುವುದು ನಮಗೆಲ್ಲ ಪರಿಚಿತವಾಗಿರ್ತಕ್ಕಂಥ ವಿಚಾರ. ಆದರೆ ಇವತ್ತು ನಾವು ಸ್ವಲ್ಪ ಮಟ್ಟಿಗೆ ಸಿಂಚನ ಮಾಡ್ತಾ ಇರ್ತಕ್ಕಂತಹ ವಿಚಾರ ಅಂದ್ರೆ ಒಂದೊಂದೇ ದೇವತೆಗಳ ಅಲ್ಲದೆ ಕೆಲವು ಸಂಕೇತಗಳಲ್ಲಿ ಒಂದಕ್ಕಿಂತ ಹೆಚ್ಚಾಗಿ 2, 3, 4, 5 ದೇವತೆಗಳನ್ನ ಸಮ್ಮಿಶ್ರಣ ಮಾಡಿ ಒಂದು ಸಂಕೇತ ರೂಪದಲ್ಲಿ ಆರಾಧಿಸುವ ಪದ್ಧತಿ ಅನ್ನೋದು ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದೆ. ಇದು ನಮ್ಮಲ್ಲಿ ಅನೇಕರಿಗೆ ಗೊತ್ತಿರೋ ವಿಚಾರ ಅಲ್ಲ. ಏನಂದ್ರೆ ನಾವು ಒಂದೊಂದೇ ಶಿಲ್ಪವನ್ನಿಟ್ಟು ಆಯಾ ರೂಪದಲ್ಲಿ ಪೂಜೆ ಮಾಡಿ ಆರಾಧಿಸಿಬಿಡುವ ಪದ್ಧತಿ ನಮಗೆ ಗೊತ್ತು. ಆದರೆ ಇಲ್ಲಿ ಅನೇಕ ವಿಚಾರಗಳನ್ನ, ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಅನೇಕ ದೇವತೆಗಳ ಸಮ್ಮಿಶ್ರ ರೂಪವನ್ನ ಆರಾಧಿಸುವ ಒಂದು ಪರಿಪಾಠದ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ಕಂಡು ಹಾಯಿಸೋಣ. ಈ ರೀತಿ ಆರಾಧಿಸತಕ್ಕಂತಹ ಸಂಯುಕ್ತ ದೇವತೆಗಳಲ್ಲಿ ಬಹಳ ಮುಖ್ಯವಾದ ಸ್ಥಾನವನ್ನು ಪಡೆದಿರೋದು ನಮ್ಮ ಶಿವನ ಪ್ರತಿರೂಪವಾಗಿರ್ತಕ್ಕಂತಹ ಲಿಂಗ. ಹಾಗಾಗಿ ಈ ಶಿವಲಿಂಗ ಅಂತ ನಾವು ಇವತ್ತು ದೇವಸ್ಥಾನಗಳಲ್ಲಿ ಅಥವಾ ಗುಡಿಗೋಪುರಗಳಲ್ಲಿ ಕಂಡು ಅದಕ್ಕೆ ಕೈ ಮುಗಿದು ಆರಾಧಿಸ್ತೀವೋ, ಅಭಿಷೇಕ ಮಾಡ್ತೀವೋ, ಆ ಶಿವಲಿಂಗದಲ್ಲಿ ನಾವು ತಿಳ್ಕೊಂಡಂತೆ ಕೇವಲ ಶಿವ ಮಾತ್ರ ಅಸ್ತಿತ್ವವನ್ನು ಪಡೆದಿಲ್ಲ. ಇದು ಬಹಳ ಜನರಿಗೆ ಗೊತ್ತಿಲ್ಲದೆ ಇರೋ ಸಂಗತಿ. ನ್ಯಾಯವಾಗಿ ಈ ಶಿವಲಿಂಗವನ್ನ ಸಿದ್ಧಪಡಿಸಬೇಕಾದರೆ ಶಿಲ್ಪಿಗಳು ಮೇಲ್ನೋಟಕ್ಕೆ ಒಂದೇ ಕಲ್ಲಿನಲ್ಲಿ ಅದರ ಆಕಾರವನ್ನು ಕಡಿದು ಸಿದ್ಧಪಡಿಸ್ತಾ ಇದ್ದಾರೆ ಇವತ್ತು. ಆದರೆ ಆಗಮಶಾಸ್ತ್ರದಲ್ಲಿ ಈ ರೀತಿ ಒಂದೇ ಕಲ್ಲಿನಲ್ಲಿ ಕಡೆಯುವ ಲಿಂಗಗಳನ್ನು ಹೇಳುವುದೇ ಇಲ್ಲ. ಅದು ಅಶುದ್ಧವಾದ ಲಿಂಗ ಆಗಿಬಿಡುತ್ತೆ. ಅದರಿಂದ ಶುದ್ಧವಾದ ಲಿಂಗ ಆಗಬೇಕಾದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದ ವಿಧಾನದ ಮೂಲಕ ತಯಾರಿಸಬೇಕಾಗತ್ತೆ. ಅದನ್ನ ಆಗಮಗಳು ಏನ್ ಹೇಳುತ್ತವೆ ಅಂದ್ರೆ, ಚತುರಸ್ರಂ ಭವೇತ್ ಬ್ರಹ್ಮ, ಅಷ್ಟಾಶ್ರಂ ವೈಷ್ಣವಂ ಭವೇತ್, ವೃತ್ತಂ ಶೈವಮಿತಿ ಪ್ರೋಕ್ತಂ, ಏವಂ ಸ್ಯಾತ್ ತ್ರಿಭಾಗಿತಂ ಅಂತ ಹೇಳುತ್ತೆ. ಅಂದ್ರೆ ಒಂದು ಲಿಂಗವನ್ನು ಮಾಡಬೇಕಾದ್ರೆ ಆ ಲಿಂಗದಲ್ಲಿ 2 ಮುಖ್ಯವಾದ ಭಾಗಗಳಿರುತ್ತೆ. ಒಂದು ಲಿಂಗಮೀಶಮಯಂ ಪ್ರೋಕ್ತಂ ಯೋನಿಹಿ ಶಕ್ತಿಮಯಂ ಸ್ಮೃತಂ ಅಂತ ಹೇಳುತ್ತೆ ಆಗಮಗಳು. ಈ ದಂಡದೋಪಾದಿಯಲ್ಲಿ ಕಾಣಿಸುತ್ತಲ್ಲ ಲಿಂಗದಲ್ಲಿ, ಅದನ್ನ ಲಿಂಗ ಅಂತನೂ, ಕೆಳಗಡೆ ಅದಕ್ಕೆ ಪೀಠವಾಗಿ ಇಟ್ಟಿರ್ತಕ್ಕಂತಹ ಒಂದು ಬುಡದ ಆಧಾರ ಇದೆಯಲ್ಲ, ಇದನ್ನ ನಾವು ಯೋನಿ ಅಂತಾನು ಕರಿತೀವಿ. ಮೊದಲಿಗೆ ಲಿಂಗ ಕೊಡ್ತಕ್ಕಂಥದ್ದು ಕೇವಲ ಶಿವನ ರೂಪ ಮಾತ್ರವಲ್ಲ, ಅದರೊಳಗಡೆ ಇರ್ತಕ್ಕಂತಹ ಪಾರ್ವತಿ ಮತ್ತು ಶಿವ. ಆದ್ರಿಂದ ಲಿಂಗಮೀಶಮಯಂ ಪ್ರೋಕ್ತಂ ಯೋನಿ ಶಕ್ತಿಮಯಂ ಸ್ಮೃತಂ ಅಂತ ಹೇಳಿ ಶಿವ ಮತ್ತು ಶಿವೆ ಇವರಿಬ್ಬರ ಸಂಯುಕ್ತ ರೂಪದಲ್ಲಿಯೇ ನಾವು ಆಗಮಶಾಸ್ತ್ರದ ಪ್ರಕಾರ ಸಿದ್ಧಪಡಿಸಿ ದೇವಾಲಯಗಳಲ್ಲಿ ಆರಾಧಿಸಬೇಕು ಅನ್ನೋದು ನಮಗೆ ಅನೇಕರಿಗೆ ಗೊತ್ತಿಲ್ಲದ ಸಂಗತಿ. ನಮಗೇನು, ಶಿಲ್ಪಿಗಳಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರ ಕೂಡ ಹೌದು. ಆಗಮಶಾಸ್ತ್ರೋಕ್ತವಾಗಿ ಗುರುಮುಖೇನ ಅಧ್ಯಯನ ಮಾಡಿರ್ತಕ್ಕಂಥ ಶಿಲ್ಪಿಗಳು ಈ ರೀತಿಯಾಗಿ ಲಿಂಗವನ್ನು ಸೃಷ್ಟಿ ಮಾಡ್ತಾರೆ, ತಯಾರಿಸ್ತಾರೆ. ಏನಂದ್ರಿ, ಶಿವ ಮತ್ತು ಶಿವ ಇಬ್ರು ಇರ್ತಾರೆ? ಅಲ್ಲ ಸ್ವಾಮಿ, ಬರೀ ಶಿವೆ ಮಾತ್ರ ಇರೋದಲ್ಲ. ಆ ಲಿಂಗ ಅಂತ ಕರಿತಕ್ಕಂತಹ ಮಧ್ಯದ ದಂಡ ಇದೆಯಲ್ಲ, ಆ ದಂಡದಲ್ಲೂ ಶಿವ ಮಾತ್ರ ಇಲ್ಲ. ಅದರೊಳಗಡೆ ಕೂಡ 3 ದೇವತೆಗಳ ಸಮ್ಮಿಶ್ರಣವೇ ಈ ದಂಡವಾಗಿದೆ. 3 ದೇವತೆಗಳೇ. ಯಾವ ದೇವತೆಗಳದು ಅಂದ್ರೆ, ಓಂಕಾರ ಪರಬ್ರಹ್ಮದ ಸ್ವರೂಪ ಅಶರೀರನಾಗಿ ಅನಂಗನಾಗಿ ಇದ್ದದ್ದನ್ನ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳನ್ನ ನಿರ್ವಹಿಸಲಿಕ್ಕೋಸ್ಕರವಾಗಿ ಆ ಪರಬ್ರಹ್ಮ 3 ವಿವಿಧ ರೂಪಗಳನ್ನು ತರೆದು ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ ಅನ್ನುವ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾನಲ್ಲ. ಹಾಗಾಗಿ ಈ ಲಿಂಗ ದಂಡದಲ್ಲಿ 3 ದೇವತೆಗಳ ಸಮ್ಮಿಶ್ರ ಇರಬೇಕು ಅನ್ನೋದೇ ನಾನೀಗ ಹೇಳಿದಂತಹ ಆಗಮದ ಶ್ಲೋಕದ ಆಧಾರ. ಚತುರಸ್ರಂ ಭವೇತ್ ಬ್ರಹ್ಮ ಅಂದ್ರೆ ಲಿಂಗವನ್ನ, ದಂಡವನ್ನ 3 ಭಾಗಗಳನ್ನಾಗಿ ಕತ್ತರಿಸಿ ಕೆಳಗಿನ ಭಾಗವನ್ನ ಚೌಕಾಕಾರದಲ್ಲಿ ಮಾಡಿ ಆ ಚತುರಸ್ರ ಆಕಾರದಲ್ಲಿ ಮಾಡಿ ಅದು ಬ್ರಹ್ಮನ ಸಂಕೇತವಾಗಿ ಇರುತ್ತೆ. ಆನಂತರ ಅದರ ಮೇಲ್ಭಾಗವನ್ನ ಅಷ್ಟಾಶ್ರಂ ವೈಷ್ಣವಂ ಭವೇತ್, 8 ಮೂಲಗಳಿಂದ ಕೂಡಿರ್ತಕ್ಕಂಥ ಅಶ್ರ ಅಂದ್ರೆ ಮೂಲೆ, ಕೋನ,
8 ಕೋನಗಳಿಂದ ಕೂಡಿರ್ತಕ್ಕಂತಹ ಭಾಗವೇ ವಿಷ್ಣುವಿನ ಪ್ರತಿರೂಪ, ಸಂಕೇತ. ಹಾಗಾಗಿ ಅದಕ್ಕಿಂತ ಮೇಲೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಅದು ವೃತ್ತಂ ಶೈವಮಿತಿ ಪ್ರೋಕ್ತಂ ಏವಂ ಸ್ಯಾತ್ ತ್ರಿಭಾಗಿತಂ ಅಂತ ಕೇಳ್ತಾರೆ. ಅಂದ್ರೆ ಶಿವಲಿಂಗವನ್ನ ನಾವು ಏನು ಆರಾಧನೆ ಮಾಡ್ತಿದ್ದೀವೋ ಅದು ಬರೀ ಶಿವನಾಗಿರದೆ ಅದರೊಳಗಡೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಯುಕ್ತ ರೂಪ. ಅಂದ್ರೆ ಶೈವಾರಾಧಕರೆಲ್ಲ ಪಂಥೀಯವಾಗಿ ಒಂದೇ ದೇವರನ್ನು ಆರಾಧಿಸ್ತಾ ಇಲ್ಲ, ಬ್ರಹ್ಮನನ್ನ ವಿಷ್ಣುನನ್ನ ಶಿವನನ್ನ 3 ಜನರನ್ನ ಆರಾಧಿಸುವ ಸಮನ್ವಯಕ್ಕೆ ಹೆಸರಾದಂತಹ ವ್ಯಕ್ತಿಗಳು. ನೋಡಿ, ಮೊದಲು ಪುಲ್ಲಿಂಗದ ರೂಪ, ಸ್ತ್ರೀಲಿಂಗದ ರೂಪ ಎರಡೂ ಹೇಳಿದ್ದೆ. ಈಗ ಪುಲ್ಲಿಂಗದಲ್ಲಿ 3 ಬೇರೆ ಬೇರೆ ರೂಪಗಳನ್ನು ಹೇಳಿದೆ. ಈಗ ಬನ್ನಿ, ಸ್ತ್ರೀಲಿಂಗದಲ್ಲಿಯೂ ಕೂಡ 3 ಬೇರೆ ಬೇರೆ ರೂಪಗಳನ್ನೇ ನಾವು ಕಾಣ್ತೀವಿ. ಕೆಳಗಡೆ ಇರತಕ್ಕಂತಹದ್ದು ಚೌಕಾಕಾರವಾಗಿರುತ್ತೆ. ಇದು ಈ ಬ್ರಹ್ಮನ ಚೌಕಾಕಾರಕ್ಕೆ ಹೊಂದಿಸುವಂತಹ ಬ್ರಹ್ಮನ ಒಂದು ಸ್ತ್ರೀ ಭಾಗ ಏನಿದೆ ಸರಸ್ವತಿ, ಅದು ಆ ಭಾಗ. ಆ ನಂತರ ಮಧ್ಯದ ಭಾಗ ಅಷ್ಟಭುಜಾಕೃತಿಯಲ್ಲೇ ಇರುತ್ತೆ, ಅದು ವಿಷ್ಣುವಿನ ಪತ್ನಿ ಭಾಗ. ಇನ್ನು ಮೇಲ್ಗಡೆ ಇರತಕ್ಕಂತಹ ಒಂದು ಭಾಗದಲ್ಲಿ ಮಧ್ಯದಲ್ಲಿ ವೃತ್ತವಾಗಿರೋದ್ರಿಂದ ಅದನ್ನ ನಾವು ಸ್ತ್ರೀ ಭಾಗ, ಶಿವನ ಭಾಗ, ಪಾರ್ವತಿಯ ಸಂಕೇತ ಅಂತ ಕರಿತೀವಿ. ಅಂದ್ರೆ ಒಟ್ಟಾರೆ ಸಂಯುಕ್ತ ದೇವತೆಗಳು, ಅನೇಕ ದೇವತೆಗಳನ್ನು ಸೇರಿಸಿ ನಾವು ಒಂದು ಸಂಕೇತ ರೂಪದಲ್ಲಿ ಪೂಜೆ ಮಾಡುವ ಒಂದು ಉಪಕರಣಗಳಲ್ಲಿ, ಪದಾರ್ಥಗಳಲ್ಲಿ, ಆರಾಧ್ಯ ವಸ್ತುಗಳಲ್ಲಿ ಬಹಳ ಮುಖ್ಯವಾದದ್ದು ನಮ್ಮ ಲಿಂಗ. ಈ ಲಿಂಗದಲ್ಲಿ 3 ದೇವತೆಗಳು ಮಾತ್ರವಲ್ಲ, 3 ದೇವಿಯರು ಸೇರಿರತಕ್ಕಂತಹ ಒಂದು ಸಂಯುಕ್ತವಾದ ರೂಪ. ಎಲ್ಲಿ ಎಲ್ಲ ದೇವತೆಗಳ ಸಂಯುಕ್ತವು ಸೇರುತ್ತೋ ಅಲ್ಲಿ ಒಂದು ದೇವರನ್ನ ನಾವು ಕಾಣಿಸುವುದೇ ಇಲ್ಲ. ಅದು ಎಲ್ಲ ದೇವರಿಗೂ ಪಿತೃ ಸಮಾನನಾದ ಭವ್ಯವಾದ ಪರಮನಾದ ಈ ಬ್ರಹ್ಮನ್ ಅಂತೀವಲ್ಲ, ಹಾಗೆ ನಪುಂಸಕಲಿಂಗ ರೂಪದಲ್ಲಿ ಇಲ್ಲೂ ಬ್ರಹ್ಮ ಇದ್ದಾನೆ, ಆದ್ರೆ ಅವನು ಪುಲ್ಲಿಂಗದ ಬ್ರಹ್ಮ. ಆದ್ರೆ ಅಲ್ಲಿರುವವನು ನಪುಂಸಕಲಿಂಗದ ಬ್ರಹ್ಮ, ಚುಟುಕಾಗಿ ಹೇಳ್ತಕ್ಕಂಥದ್ದು ಬ್ರಹ್ಮನ್ ಅಂತ ಕರೀತಕ್ಕಂಥದ್ದು. ಅದು ಈ 3 ದೇವತೆಗಳ ಮಾತೃ ಸ್ವರೂಪವಾದಂತಹ ಒಂದು ಸಂಕೇತ. ಹಾಗಾಗಿ ಈ ಸಂಯುಕ್ತ ದೇವತೆಗಳ ರೂಪದಲ್ಲಿ ಕಾಣತಕ್ಕಂತಹ ಮೊದಲನೆಯ ಸಂಕೇತವೇ ನಮ್ಮ ಲಿಂಗವಾಗಿದೆ. ಲಿಂಗ ಒಂದೇನೆ, ಬೇರೆ ಇನ್ನೇನಾದ್ರೂ ಉಂಟೆ ಅಂದ್ರೆ ಅನೇಕ ವಸ್ತುಗಳು ಸಂಯುಕ್ತ ರೂಪದಲ್ಲಿ ನಾವು ಆರಾಧಿಸ್ತಾ ಇರೋದನ್ನ ಕಾಣ್ತೀವಿ. ಅದರಲ್ಲಿ ಮತ್ತೆ ನಂತರದಲ್ಲಿ ಬರಬಹುದಾದದ್ದು ಅಂದ್ರೆ ಕಲಶ. ನಾವು ಅನೇಕ ಸಂದರ್ಭಗಳಲ್ಲಿ ವ್ರತಗಳಲ್ಲಿ ಕಲಶವನ್ನಿಟ್ಟು ಪೂಜೆ ಮಾಡ್ತೀವಿ. ಮುನ್ನೆಲೆಯಲ್ಲಿ, ಸತ್ಯನಾರಾಯಣ ಪೂಜೆಯಲ್ಲಿ, ಸ್ವರ್ಣಗೌರಿ ಪೂಜೆಯಲ್ಲಿ, ವರಮಹಾಲಕ್ಷ್ಮಿ ಪೂಜೆಯಲ್ಲಿ, ಅನಂತ ಪದ್ಮನಾಭ ವ್ರತದಲ್ಲಿ, ಇವುಗಳೆಲ್ಲದರಲ್ಲೂ ಕಲಶವನ್ನಿಟ್ಟು ಅದರ ಹಿನ್ನೆಲೆಯಲ್ಲಿ ಮಾನವ ರೂಪದ ಒಂದು ಚಿತ್ರಪಟವನ್ನಿಟ್ಟು ಆರಾಧಿಸುವ ಒಂದು ಪರಿಪಾಠ ನಮ್ಮಲ್ಲಿದೆ. ಹಾಗಾಗಿ ಕಲಶವೂ ಸಹ ಶಿವಲಿಂಗದ ರೀತಿಯಲ್ಲಿಯೇ ಸಂಯುಕ್ತ ದೇವತೆಗಳಿಂದ ಸಂಕೇತವಾಗಿ ನಾವು ಆರಾಧಿಸ್ತೀವಿ. ನೋಡಿ, ಕಲಶವನ್ನ ಮನೆಯಲ್ಲಿ ಬಂದು ಪುರೋಹಿತರು ಮಾಡಬೇಕಾದ್ರೆ ಒಂದು ಚೆಂಬು, ತಾಮ್ರದ ಚೆಂಬಿನಲ್ಲಿ ನೀರನ್ನು ತುಂಬಿ ಗಂಗೆಯನ್ನು ಸಂಗ್ರಹಿಸಿ ಅದರ ಮೇಲೆ ಮಾವಿನ ಎಲೆಗಳನ್ನು ಅಲಂಕರಿಸಿ ಅದರ ಮೇಲೆ ಪೂರ್ಣ ಫಲವಾದ ತೆಂಗಿನಕಾಯಿಯನ್ನು ಇಟ್ಟು ಭೌತಿಕವಾದ ಒಂದು ಸಂಕೇತವನ್ನು ಮಾಡ್ತಾರೆ. ಆ ಭೌತಿಕವಾದ ಸಂಕೇತಕ್ಕೆ ಯಾರ್ಯಾರನ್ನ ಕರೆದು ಒಳಗಡೆ ಆವಾಹಿಸ್ತಾರೆ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ನೋಡಿದ್ರೆ, ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾ. ಅಂದ್ರೆ ಈ ಪುರೋಹಿತರು ಮನೆಗೆ ಬಂದು ಆ ಒಂದು ಕಲಶವನ್ನ ಆವಾಹಿಸುವಾಗ ಕಲಶದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಮೇಲ್ಗಡೆ ಕಂಠದಲ್ಲಿ ಕಲಶಸ್ಯ ಮುಖೇ ವಿಷ್ಣು, ಕಲಶದ ಮುಖದಲ್ಲಿ ವಿಷ್ಣುವಿನ ಇರ್ತಾನೆ. ಕಂಠೇ ರುದ್ರ ಸಮಾಶ್ರಿತ, ಕಂಠದಲ್ಲಿ ಪಾತ್ರೆಯ ಕಂಠ ಭಾಗದಲ್ಲಿ ರುದ್ರ ಇರ್ತಾನೆ. ಮೂಲೆ ಅದರ ಕೆಳಗಡೆ ಮೂಲ ಭಾಗದಲ್ಲಿ ತತ್ರ ಸ್ಥಿತೋ ಬ್ರಹ್ಮ ಸ್ಥಿತವಾಗಿರ್ತಾನೆ. ಮಧ್ಯದಲ್ಲಿರ್ತಕ್ಕಂಥ ಗಂಗೆಗಳೆಲ್ಲರೂ ಅಂದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇ ಅಸ್ಮಿನ್ ಸನ್ನಿಧಿಂಕುರು ಅಂತ, ಈ ನೀರಿನೊಳಗಡೆ ನೀವೆಲ್ಲರೂ ಬಂದು ಸೇರಿ ಅಂತ ಹೇಳ್ತಾ ಅದನ್ನು ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ ಅಂತ ಹೇಳಿ ಪುರೋಹಿತರು ಆ ಒಂದು ಜಾಗದಲ್ಲಿ ಎಲ್ಲ ದೇವತೆಗಳ ಸಮ್ಮಿಶ್ರಣವನ್ನು ಮಾಡ್ತಾರೆ. ಯಾವಾಗ ಎಲ್ಲ ದೇವತೆಗಳು ಬಂದಿದ್ರೋ ಆವಾಗ ಅದು ಯಾವ ದೇವರ ಸಂಕೇತ?
ನಾವು ಅದರಲ್ಲಿ ಮೂಲವಾಗಿ ಯಾವ ದೇವರನ್ನು ಆವಾಹಿಸ್ತೀವೋ ಅದರ ಸಂಕೇತವಾಗಿ ಅದು ಕೆಲಸ ಮಾಡುತ್ತೆ. ವರಮಹಾಲಕ್ಷ್ಮಿಯನ್ನ ಕರೆದು ಅದರಲ್ಲಿ ಆವಾಹಿಸಿದ್ರೆ ಈ ಸಂಪೂರ್ಣ ಕಲಶ ವರಮಹಾಲಕ್ಷ್ಮಿಯ ಸಂಕೇತವಾಗಿ ನಮ್ಮಿಂದ ಆರಾಧಿಸಲ್ಪಡುತ್ತೆ. ಅಥವಾ ಇದು ಅನಂತ ಪದ್ಮನಾಭನ ಒಂದು ಆವಾಹನೆಯನ್ನು ಮಾಡಿದರೆ ಅನಂತ ಪದ್ಮನಾಭನ ಒಂದು ಪ್ರತೀಕವಾಗಿ ನಮ್ಮಿಂದ ಆರಾಧನೆಗೊಳ್ಳಲ್ಪಡುತ್ತೆ. ಹಾಗೆ ಸತ್ಯನಾರಾಯಣನನ್ನು ಕರೆದು ಆವಾಹನೆ ಮಾಡಿದರೆ ಸತ್ಯನಾರಾಯಣ ರೂಪದಲ್ಲಿ ಅದು ಆರಾಧನೆಗೊಳ್ಳಲ್ಪಡುತ್ತೆ. ಒಟ್ಟಾರೆ ಅನೇಕ ದೇವತೆಗಳ ಸಮ್ಮಿಶ್ರವಾದ ಒಂದು ಸಂಕೇತವನ್ನ ನಮ್ಮ ಪರಂಪರೆಯಲ್ಲಿ ಅನೇಕವನ್ನ ಅಂತ ಹೇಳಿದೆ. ಹಾಗೆ ಮೊದಲು ಲಿಂಗವನ್ನ ನೋಡಿದ್ವಿ, ಆನಂತರ ಕಲಶವೂ ಸಹ ಒಂದು ಲಿಂಗವೇ. ಕಲಶವು ಲಿಂಗವೇ, ಹೌದು. ಲಿಂಗ ಅನ್ನೋದರ ಅರ್ಥ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ ಅಂತ. ಅದ್ರ ಒಳಗಡೆ ಏನೋ ಒಂದು ವಸ್ತು ಇದೆ, ಅದು ನಮಗೆ ಕಾಣಿಸೋದಿಲ್ಲ. ಆ ಕಾಣಿಸದೇ ಇರುವ ವಸ್ತುವಿಗೆ ಕಾಣಿಸುವ ಸಂಕೇತವಾಗಿ ಹೊರಗಡೆಯಿಂದ ಕಾಣುವುದೇ ಲಿಂಗ. ಹಾಗಾಗಿ ಒಬ್ಬ ಪುರುಷನನ್ನು ನೋಡಿದ್ರೆ ಪುಲ್ಲಿಂಗ ಅಂತಾರೆ. ಅಂದ್ರೆ ಈ ದೇಹದ ಒಳಗಿರ್ತಕ್ಕಂತಹ ಸತ್ವದ ಒಂದು ಪ್ರತೀಕವಾಗಿ ಗಡ್ಡ ಮೀಸೆಗಳಿಂದ ಕೂಡಿರ್ತಕ್ಕಂತಹ ಒಂದು ಪುರುಷ ದೇಹ ಇದೆ, ಇದು ಲಿಂಗ, ಪುರುಷ ಲಿಂಗ. ಹಾಗೆ ಒಂದು ಪುತ್ರರತ್ನವನ್ನ ಕೊಡ್ತಕ್ಕಂತಹ ಒಂದು ಮಹಿಳೆಗೆ ಸ್ತ್ರೀಲಿಂಗ ಅಂತ ಕರಿತೀವಿ. ಹಾಗಾಗಿ ಲಿಂಗ ಅಂದ್ರೆ ಅಂತಸ್ಥವಾದ ಸಾಮರ್ಥ್ಯವನ್ನ ಬಹಿರಂಗಗೊಳಿಸುವುದೇ ಲಿಂಗ. ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ ಅಂತ ಹೇಳಿ. ಹಾಗಾಗಿ ಸಂಯುಕ್ತ ದೇವತೆಗಳಲ್ಲಿ ಮುಂದಿನ ನಾವು ಸಮ್ಮಿಶ್ರವಾದ ಒಂದು ರೂಪವನ್ನು ನೋಡೋದಾದ್ರೆ, ನಾವು ದಿನನಿತ್ಯವೂ ಪೂಜೆ ಮಾಡ್ತಕ್ಕಂತಹ ಪ್ರದಕ್ಷಿಣೆ ಮಾಡ್ತಕ್ಕಂತಹ ಅಶ್ವತ್ಥ ವೃಕ್ಷ ಇದೆಯಲ್ಲ, ಆ ಅಶ್ವತ್ಥ ವೃಕ್ಷದಲ್ಲೂ 3 ದೇವತೆಗಳು ತುಂಬಿದ್ದಾರೆ, ಅಸ್ತಿತ್ವವನ್ನು ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಈ ಹಿಂದೆ ಒಂದು ಪ್ರತ್ಯೇಕವಾದ ಪ್ರಸ್ತುತಿಯನ್ನು ಕೂಡ ನಾನು ಮಾಡಿದ್ದೆ. ಅದನ್ನು ನೆನಪಿಸ್ಕೊಳ್ತಾ ಅದರ ಒಂದು ಶ್ಲೋಕವನ್ನು ಹೇಳಿ ಮುಂದುವರಿಬಹುದಾಗಿದೆ. ಏನದು? ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ. ಅಂದರೆ ಅಶ್ವತ್ಥ ವೃಕ್ಷದಲ್ಲಿ, ಅಂದರೆ ಅರಳಿ ಮರದಲ್ಲಿ ಬುಡದಲ್ಲಿ ಬ್ರಹ್ಮ ಇರ್ತಾನಂತೆ, ಮಧ್ಯದಲ್ಲಿ ವಿಷ್ಣು ಇರ್ತಾನಂತೆ, ತುದಿಯಲ್ಲಿ ಶಿವ ಇರ್ತಾನಂತೆ. ನಾವು ಹೇಗೆ ಲಿಂಗದಲ್ಲಿ 3 ದೇವತೆಗಳನ್ನು ಹೇಳಿದ್ವೋ ಅದೇ ಆಕಾರದಲ್ಲಿ ಅಶ್ವತ್ಥ ವೃಕ್ಷದಲ್ಲೂ ಕೂಡ ಇರ್ತಾರೆ. ಹಾಗಾಗಿ ಅಶ್ವತ್ಥ ವೃಕ್ಷವು 3 ದೇವತೆಗಳ ಮಿಶ್ರವಾದ ಮೇಲೆ ಯಾವ ದೇವರದು? ಅದು ಸಾಕ್ಷಾತ್ ಪರಬ್ರಹ್ಮ ಪ್ರತೀಕ ಅಂತ ಹೇಳ್ತಾ ನಾವು ಅದನ್ನು ಬ್ರಹ್ಮಾಶ್ವತ್ಥ ಅಂತ ಹೇಳಿ ಕರಿತೀವಿ. ಅಶ್ವತ್ಥ ವೃಕ್ಷವನ್ನ ಬ್ರಹ್ಮಾಶ್ವತ್ಥ ಅಂತ ಕರಿತೀವಿ. ಬೇರೆ ಯಾವುದಕ್ಕೂ ನಾವು ಬ್ರಹ್ಮ ಸ್ವರೂಪವಾದ ವೃಕ್ಷ ಅಂತ ಕರೆಯೋದೇ ಇಲ್ಲ. ಆಮೇಲೆ ಇದೆಲ್ಲದಕ್ಕಿಂತಲೂ ಮುಖ್ಯವಾದ ಮತ್ತೊಂದು ಸಂಕೇತವನ್ನು ನಾವು ಗಮನಿಸಿಬಿಟ್ಟು ನಮ್ಮ ಈ ಒಂದು ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಈಗ ನಾವು ನೋಡಿದ್ದೆಲ್ಲ ಭೌತಿಕವಾದ ರೂಪಗಳು, ಅಂದ್ರೆ ಇಂಗ್ಲಿಷ್ನಲ್ಲಿ 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಅಂತೀವಲ್ಲ, ಹಾಗೆ ಭೌತಿಕವಾದ ರೂಪಗಳು. ಇವುಗಳನ್ನು ನಾವು ಕೈಯಲ್ಲಿ ಸ್ಪರ್ಶಿಸಬಹುದು, ಕೈಯಲ್ಲಿ ಹಿಡಿಯಬಹುದು, ಕಣ್ಣಿನಲ್ಲಿ ಕಾಣಬಹುದು. ಆದರೆ ಈ ಒಂದು ಸಂಯುಕ್ತ ರೂಪದಲ್ಲಿ ಏನಿರುತ್ತೆ? ಪರಬ್ರಹ್ಮ ಇರುತ್ತೆ. ಹಾಗಾಗಿ ಈ ಪರಬ್ರಹ್ಮನ ಸಂಕೇತವಾಗಿ ಈ ಬರೀ ಈ ಭೌತಿಕವಾದ 3 ಡೈಮೆನ್ಷನಲ್ ಅಂತ ಹೇಳಿದ್ನಲ್ಲ, ಹಾಗೆ ಕಣ್ಣಿಗೆ ಕಾಣಿಸುವ ಕೈಯಲ್ಲಿ ಮುಟ್ಟುವ ಸಂಕೇತ ಮಾತ್ರವೇ ಅಲ್ಲದೆ ಅಕ್ಷರ ರೂಪದಲ್ಲೂ ಕೂಡ ಒಂದು ಸಂಕೇತವನ್ನು ಮಾಡಿ ಅದರಲ್ಲಿ 3 ದೇವತೆಗಳು ಇದ್ದಾರೆ ಅನ್ನುವ ಒಂದು ಪರಿಕಲ್ಪನೆಯು ಕೂಡ ನಮ್ಮ ಸನಾತನ ಸಂಸ್ಕೃತಿಯಲ್ಲಿದೆ. ಅದೇ ನಮ್ಮ ಪ್ರಣವ ಸ್ವರೂಪದ ಓಂಕಾರ. ಓಂ ಅಂತ ನಾವು ಬರಿತೀವಲ್ಲ, ಆ ಓಂ ಅನ್ನೋ ಅಕ್ಷರದಲ್ಲಿ 3 ದೇವತೆಗಳು ಮಿಶ್ರಣಗೊಂಡಿರ್ತಾರೆ. ಅದರಲ್ಲಿ ಮೊದಲನೆಯದು ಅಕಾರ, ಉಕಾರ, ಮಕಾರ. ಈ ಅಕಾರ, ಉಕಾರ, ಮಕಾರಗಳ ಸಂಪೂರ್ಣತೆಯಿಂದಾಗಿ ಅದು ಒಂದು ಸಂಕೇತವಾಗುತ್ತೆ. ಆದರೆ ಅದು ದೃಶ್ಯ ಸಂಕೇತವಲ್ಲ, ಅದು ಶಾಬ್ದಿಕ ಸಂಕೇತ. ಕಣ್ಣಿನಲ್ಲಿ ನೋಡಿ ಕೈಯಲ್ಲಿ ಮುಟ್ಟುವಂತಹ ಸಂಕೇತಗಳ ಬಗ್ಗೆ ಒಂದು ವಿಧವಾದರೆ, ಕೇವಲ ಕಣ್ಣುಗಳನ್ನು ಮುಚ್ಚಿಕೊಂಡು ಬಾಯಿಯಿಂದ ಉಚ್ಚಾರಣೆ ಮಾಡಿ ಕಿವಿಯಲ್ಲಿ ಕೇಳಿಸಿಕೊಳ್ತಕ್ಕಂತಹ ಶಬ್ದ ರೂಪದ ಸಂಕೇತವೇ ಓಂಕಾರ. ಆ ಓಂ ಅನ್ನೋದ್ರಲ್ಲಿ ಅಕಾರ, ಉಕಾರ, ಮಕಾರಗಳ ಸಂಯುಕ್ತ ರೂಪವಾಗಿ ಅದನ್ನು ನಾವು ಆರಾಧಿಸ್ತೀವಿ. ಹಾಗಾಗಿ ಓಂ ಅಂತ ಬರಿಬೇಕಾದ್ರೆ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಅ, ಆ, ಈ ಮುಂತಾದ ಯಾವ ಅಕ್ಷರಗಳನ್ನು ನಾವು ಬಳಸೋದಿಲ್ಲ. ಇದೇ ಬೇರೆಯಾದ ಆಕಾರದಲ್ಲಿರುತ್ತೆ. ಹಾಗಾಗಿ ನೋಡ್ಲಿಕ್ಕೆ ನಾಗರಿ ಲಿಪಿಯ ಓ ಉ ಅನ್ನೋ ತರಹ ಕಾಣಿಸುತ್ತೆ. ಅದಕ್ಕೊಂದು ದೀರ್ಘ ಇರುತ್ತೆ, ಮೇಲ್ಗಡೆ ಒಂದು ಅನುನಾಸಿಕ ಚಿಹ್ನೆ ಇರುತ್ತೆ. ಹಾಗಾಗಿ ಬಿಂದು, ಆ ಬಿಂದುವನ್ನು ಇರುತ್ತೆ. ಈ ಒಂದು ಸಂಯುಕ್ತವಾದ ವಿಶೇಷವಾದ ಆಕಾರ ಇದು ವರ್ಣಮಾಲೆಯಲ್ಲಿ ಕಾಣಿಸೋದಿಲ್ಲ. ಇದನ್ನು ನಾವು ಪರಬ್ರಹ್ಮ ಸ್ವರೂಪವಾದ ಪ್ರಣವ ಸ್ವರೂಪ, ಪ್ರಣವ ರೂಪ ಅಂತ ನಾವು ಕರಿತೀವಿ. ಹಾಗಾಗಿ ಬಂಧುಗಳೇ,
ನಾವು ಒಂದೊಂದೇ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡುವ ಪ್ರತ್ಯೇಕ ದೇವತೆಗಳು ಒಂದು ಬಗೆಯಾದರೆ, ಈ ದೇವತೆಗಳಿಗೆಲ್ಲ ಮೂಲ ಸ್ವರೂಪನಾದ ಪರಬ್ರಹ್ಮ, ಸ್ವರೂಪನಾದ ಅಂತ ಪುಲ್ಲಿಂಗದಲ್ಲಿ ಹೇಳುವುದು ಸರಿಯಲ್ಲ, ಸ್ವರೂಪವಾದ ಅಂತ ನಪುಂಸಕಲಿಂಗದಲ್ಲಿ ಹೇಳಬೇಕಾಗುತ್ತೆ. ಪ್ರತಿ ಬೇರೆ 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 ದೇವತೆಗಳೆಲ್ಲವನ್ನು ನಾವು ನಾರಾಯಣ ಪರಬ್ರಹ್ಮಣೇ ನಮಃ, ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ, ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಅಂತ ಎಲ್ಲ ದೇವತೆಗಳ ಹೆಸರು ಹೇಳುವಾಗಲೂ ಪರಬ್ರಹ್ಮನನ್ನ ನಾವು ಈ ರೂಪದಲ್ಲಿ ಕಾಣ್ತಾ ಇದ್ದೀವಿ ಅಂತ ಹೇಳುವುದೇ ಆ ಮಂತ್ರದ ಅರ್ಥ. ಹಾಗಾಗಿ ಬಂಧುಗಳೇ, ಇವತ್ತಿನ ಈ ಒಂದು ಸುವಿಚಾರ ಸಿಂಚನದಲ್ಲಿ ನಾವು ಆರಾಧಿಸ್ತಕ್ಕಂತಹ ಒಂದೊಂದೇ ದೇವತೆಗಳ ವಿಗ್ರಹಗಳು ಮಾತ್ರವೇ ಅಲ್ಲ, ಕೆಲವು ಸಂಕೇತಗಳಾಗಿ, ಅಂದರೆ ಸಿಂಬಲ್ ಅಂತ ಕರಿತೀವಲ್ಲ ಇಂಗ್ಲಿಷ್ನಲ್ಲಿ, ಹಾಗೆ ಸಂಕೇತ ರೂಪದಲ್ಲಿ ಕೂಡ ಅನೇಕ ದೇವತೆಗಳ ಸಂಯುಕ್ತ ರೂಪವನ್ನು ನಾವು ಆರಾಧಿಸ್ತೀವಿ ಅನ್ನುವ ಬಹಳ ಗಹನವಾದ ವಿಚಾರವೊಂದರ ಬಗ್ಗೆ ನಮ್ಮ ಗಮನ ಹರಿಸ್ತಾ ಇವತ್ತಿನ ಸುವಿಚಾರ ಸಿಂಚನವನ್ನು ಸಂಪನ್ನಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ.